ಸೊ ಗೈಸ್, ನಾವು ಈ ಟ್ರಿಪ್ ಬಂದಿರೋದು ಶ್ರೀ ಯತಿವರ ಟೂಲ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ. ಇವ್ರದ್ದು ಆಫೀಸ್ ಇರೋದು ಬಂದ್ಬಿಟ್ಟು ನಂಬರ್ 16 SLS ಆರ್ಕೇಡ್, ವೀರಸಾಗರ ಮೇನ್ ರೋಡ್, ಯಲಹಂಕ, ಅಟ್ಟೂರು ಲೇಔಟಲ್ಲಿ. ಸೊ ಇವ್ರದಲ್ಲಿ ಏನು ಫೀಚರ್ಸ್ ಅಂದರೆ ಲೈಕ್ ತುಂಬ ಗೈಡೆನ್ಸ್ ಇದೆ. ವೆರಿ ಬೆಸ್ಟ್ ಗೈಡೆನ್ಸ್, ಬೆಸ್ಟ್ ರೂಮ್ಸ್, ಬೆಸ್ಟ್ ಹೋಟೆಲ್ಸ್, ಬೆಸ್ಟ್ ಫುಡ್ ಕ್ವಾಲಿಟೀಸ್, ತುಂಬ ಚೆನ್ನಾಗಿದೆ. ಸೊ ಪ್ಲೀಸ್ ಟ್ರೈ ಮಾಡಿ ನೋಡಿ. ಕಾಂಟ್ಯಾಕ್ಟ್ ನಂಬರ್ ಬೇಕಿದ್ರೆ ನನ್ನ DM ಮಾಡಿ. ನನ್ನ ಡಿಸ್ಕ್ರಿಪ್ಷನಲ್ಲಿ ಇವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ. ಏನಾದರೂ ಮೋರ್ ಡೀಟೇಲ್ಸ್ ಬೇಕಿದ್ದರೆ ಜಸ್ಟ್ DM ಮಿ. ಸೊ ಗೈಸ್, ಬನ್ನಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಸ್ಟ್ರೀಮ್. ಸೊ ಇವಾಗ ಕಾಶಿಗೆ ಹೊರಡೋಕ್ಕೆ ರೆಡಿ ಆಗಿದ್ದೀವಿ. ಸೊ ನೋಡ್ಬೋದೆಲ್ಲ ಫುಲ್ಲು ನೀವು ಜನನ. ಸೊ ಇವಾಗ ಎಲ್ಲ ಲಗೇಜ್ ಇಟ್ಕೊಂಡು ಕಾಯ್ತಾ ಇದ್ದೀವಿ. ಹೋಗಬೇಕು. ID ಕಾರ್ಡ್ ಏನೋ ಕೊಟ್ಟಿದ್ದಾರೆ, ಸೊ ಹಾಕ್ಕೊಂಡಿದ್ದೀವಿ. ಬಸ್ ಟೀಮ್ A ಆ್ಯಂಡ್ ಟೀಮ್ B ಅಂತ ಡಿವೈಡ್ ಮಾಡಿದ್ದಾರೆ. ಸೊ ಇವಾಗ ಹೊರಡಬೇಕು. ಸೊ ಗೈಸ್, ಹೊರಟಿದ್ದೀವಿ. ಇವಾಗ ಬಸ್ಸೆಲ್ಲ ರೆಡಿ ಆಗಿದೆ. ಲಗೇಜ್ ಎಲ್ಲ ಒಳಗೆ ಇಟ್ಟಿದ್ದೀನಿ. ಅಮ್ಮನೂ ಲಗೇಜ್ ಇಟ್ಟಿದ್ದಾರೆ. ಇವಾಗ ಹೊರಡ್ತಾ ಇದ್ದೀವಿ. ಬಸ್ ಕಾಣಿಸ್ತಾ ಇದೆ. ಪೂಜೆ ಮಾಡ್ತಾ ಇದ್ದಾರೆ. 2 ಬಸ್ಸು, ಟೀಮ್ A, ಟೀಮ್ B ಅಂತ ಡಿವೈಡ್ ಮಾಡಿದ್ದಾರೆ. ಸೊ ಏನನ್ಸುತ್ತಮ್ಮ ನಿಮಗೆ? ಖುಷಿ ಆಗ್ತಾ ಇದೆ, ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಸೊ ಗೈಸ್, ಹೊರಡೋಣ. ಹೋಗ್ಬಿಟ್ಟು ನೋಡೋಣ ಮುಂದೆ ಯಾವ ಥರ ಆಗುತ್ತೆ. ಇವಾಗ ಟಿಫನಿಗೆ ನಿಲ್ಲಿಸ್ತಾರೆ ಅಂದ್ಕೊತೀನಿ. ಸೊ ಅಲ್ಲಿ ಹೋಗ್ಬಿಟ್ಟು ಸ್ಟ್ರೀಮ್ ಕಂಟಿನ್ಯೂ ಮಾಡ್ತೀನಿ. ಒಳಗಡೆ ಹೋಗ್ಬಿಟ್ಟು ನೋಡೋಣ. ಅದ್ರ ಓಕೆ, ಬೈ. ಸೊ ಬಸ್ ಹತ್ತಾ ಇದ್ದೀವಿ ಇವಾಗ. ನೋಡೋಣ. ಸೊ ಗೈಸ್, ಇನ್ಸ್ಟ್ರಕ್ಷನ್ಸ್ ಏನಂದರೆ ಹಾಕ್ಕೊಂಡೇ ಇರಬೇಕು. ಲೈಕ್ ಗ್ರೂಪಿಂದ ಕ್ಯಾಪ್ ಕೊಟ್ಟಿದ್ದಾರೆ ಯೆಲ್ಲೋ ಕಲರ್ದು, ಅದು ಹಾಕ್ಕೊಂಡೇ ಇರಬೇಕು. ID ಕಾರ್ಡ್ ಹಾಕ್ಕೊಂಡೇ ಇರಬೇಕು. ಮತ್ತು ಟೀಮ್ ಜೊತೆನೇ ಇರಬೇಕು. ಫೋಟೋ ತಕ್ಕೊಳ್ಳೋಕ್ಕೂ ಕೂಡ ಲೈಕ್ ಡಿವೈಡ್ ಆಗಬೇಡಿ. ತುಂಬ ಕಷ್ಟ ಇದೆ, ಯಾಕಂದರೆ ಲೈಕ್ ತುಂಬ ಹತ್ರ ಇಲ್ಲ, ನಾವು ದೂರ ಇದ್ದೀವಿ. ಸೊ ಆ ಥರ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಫಾರ್ ಅವರ್ ಸೇಫ್ಟಿ. ನಮ್ಮ ಅಮ್ಮ ಹೊರಟಿದ್ದಾರೆ. ಅಮ್ಮ ಅಂದು ನಂದು ಫಸ್ಟ್ ಟ್ರಿಪ್ ಫಾರ್ ಕಾಶಿ. ಹೇಗೆ ಅನಿಸ್ತಿದೆ ಮಾಮ್? ಖುಷಿ ಆಗ್ತಾ ಇದೆ. ಅಲ್ಲಿ ಹೋಗಿ ಏನಂತ ಕೇಳ್ಕೊತೀರಾ ದೇವರು? ಅಲ್ಲೋದ್ಮೇಲೆ ನನ್ನ ಬಗ್ಗೆ ಏನಂತ ಕೇಳ್ಕೊತೀರಾ? ಅಲ್ಲೋದ್ಮೇಲೆ ಹೇಳ್ತೀನಿ. ಬೇಡ, ಇಲ್ಲಿ ಹೇಳಿ. ಇಲ್ಲ ಅವೆಲ್ಲ ಸೀಕ್ರೆಟ್. ಹೇಳಿ ಫಸ್ಟ್ ಏನು ಅಂತ, ಏನು ಕೇಳ್ಕೊತೀರಾ ಅಂತ ಹೇಳಿ. ಅಲ್ಲಿ ಕೇಳ್ಬಿಟ್ಟು ಆಮೇಲೆ ಹೇಳ್ತೀನಿ ಲಾಸ್ಟ್ ಫೈನಲ್. ಹೇಳಿದ್ಯಾನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಸೊ ಗೈಸ್, ರೀಚ್ ಆಗಿದ್ದೀವಿ. ಫ್ಲೈಟು ಇನ್ನೇನು ತೊಗೊಬೇಕು. ಬೋರ್ಡಿಂಗ್ ಪಾಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ನಿಂತಿದ್ದೀವಿ, ನೋಡೋಣ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೊರಡೋದಿದೆ. ಬೋರ್ಡಿಂಗ್ ಪಾಸ್ ಡಿಸ್ಟ್ರಿಬ್ಯೂಟ್ ಆಗಬೇಕು. ಎಲ್ಲ ಸೈಡಲ್ಲಿ ನಿಂತಿದ್ದಾರೆ. ಹೊರಡೋಣ. ಎಂಟ್ರಿ ಆದ್ವಿ. ಇವಾಗ ಬೋರ್ಡಿಂಗ್ ಪಾಸ್ ಸಿಕ್ಕಿದೆ ಇಬ್ಬರಿಗೂ. ಇವಾಗ ಹೋಗಬೇಕು. ಇವಾಗ ಚೆಕ್ ಇನ್ ಆಗಿದ್ದೀವಿ. ಸೊ ನೆಕ್ಸ್ಟ್ ಇವಾಗ ಲಾಂಚ್ಗೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ನೆಕ್ಸ್ಟ್ ಹೋಗ್ತೀವಿ. ಓಕೆನಾ? ಸೊ ಗೈಸ್, ಇವಾಗ ಆಯಿತು. ಅಣ್ಣಂದು ಅಮೆಕ್ಸ್ ಕಾರ್ಡ್ ಇತ್ತು, ಅದರಲ್ಲಿ ಮಾಡಿ ಇವಾಗ ಲೈಕ್ ಏನೋ ಮಾತೇ ಇಲ್ಲ. ಏನಂತಾರೆ ಇದನ್ನು, ಲಾಂಚಿಗೆ ಬಂದಿದ್ದೀವಿ. ಸೊ ಲಾಂಚಲ್ಲಿ ಇವಾಗ ತಿನ್ಬಿಟ್ಟು ನೆಕ್ಸ್ಟ್ ಫ್ಲೈಟ್ 9:50 ಹೊರಡೋಣ. ಓಕೆ. ಸೊ ಗೈಸ್, ಇವಾಗ ಲಾಂಚಿಗೆ ಬಂದಿದ್ದೀವಿ. ಲಾಂಚಿಗೆ ಬಂದ್ಬಿಟ್ಟು ಊಟ ತೊಗೊಂಡ್ವಿ. ಲೈಕ್ ಅಮೆಕ್ಸ್ ಕಾರ್ಡಲ್ಲಿತ್ತು, ತಿಂತಾ ಇದ್ದೀವಿ. ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ ಏನೇನೋ ಕತೆಗಳು ಹೇಳಿ ನನ್ನ ಮನ್ಸು ಕೆಡ್ಸಿ ನನಗೊಂದು ಮಾತು ಹೇಳ್ದೆ ನೀನು ಒಬ್ಬನೇ ಹೋಗಿದೀಯಲ್ಲ, ಇದೇನಾ ನೀನು ಫ್ರೆಂಡ್ಶಿಪ್ ಕೂಡ? ಇದು ಅದು ಆಮೇಲೆ ಅದು. ಸೊ ನೀವೇನಾದರೂ ಬಂದರೆ ಟರ್ಮಿನಲ್ 1ನಲ್ಲಿ 12 ಆಪೋಸಿಟ್ ಮೇಲ್ಗಡೆ ಲಾಂಚ್ ಇದೆ. ನಿಮ್ಮ ಕ್ರೆಡಿಟ್ ಕಾರ್ಡ್ಸ್ ಇದ್ದರೆ ಫ್ರೀಯಾಗಿ ಬಂದು ತಿನ್ಕೊಂಡು ಹೋಗ್ಬೋದು. ಫ್ರೀ ಅಂದರೆ ನಾಟ್ ಫ್ರೀ, ₹2 ಚಾರ್ಜ್ ಆಗುತ್ತೆ. ಏನು ಒಂದು ಹೇಳೋಕ್ಕೂ ಒಂದು ದಿವಸ ಬಾಯಿದೆ ಅಂತ ಏನು ಬೇಕಾದೇನು ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಅನ್ಲಿಮಿಟೆಡ್ ಮೀಲ್ ಗೈಸ್ ತಿಂತಿದ್ವಿ. ಸಡನ್ನಾಗಿ ಹೇಳಿದ್ರು ಫ್ಲೈಟ್ 8:30 ಅಂತ. ಸೊ ಅಮ್ಮ ಅಲ್ಲಿಂದಾನೇ ಓಡಿ ಬಂದರು. ಸೊ ಇವಾಗ ಸ್ಕ್ಯಾನಿಂಗ್ ಮಾಡಿಕೊಂಡು ಒಳಗೆ ಹೋಗೋದು. ಒಳಗಡೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ ಗೈಸ್. ಅಮ್ಮ ಫುಲ್ ಗಾಬ್ರಿ ಓಡಿ ಬಂದವ್ರೆ ಜೋಶಲ್ಲಿ. ಸೊ ಫೈನಲಿ ಚೆಕ್ ಇನ್ ಆಯಿತು. ಇವಾಗ ಒಳಗೆ ಹೊರಟಿದ್ದೀವಿ. ನೋಡೋಣ ಲೈಕ್
ಫಸ್ಟ್ ಟೈಮ್ ವಾರಣಾಸಿಗೆ ಹೋಗ್ತಾ ಇರೋದು. ಯಾವ ಥರ ಇರುತ್ತೆ ವಿಷಯ ಏನು ತಗೋತಾರೆ. ಫುಲ್ ಫಾಸ್ಟಾಗಿ ಬಂದ್ವಿ. ಒಂದ್ಸಲ ಇದ್ವಿ ಎಲ್ರ ಹತ್ರನೂ ನೆಕ್ಸ್ಟು ಹಾಯ್ ಅಂತ ಹೇಳ್ಕೊಂಡು ಎಲ್ರ ಹತ್ರನೂ ಮಾತಾಡಿಸ್ಕೊಂಡು ವಿಡಿಯೋ ಮಾಡಿಕೊಂಡು ನೆಕ್ಸ್ಟ್ ಫಸ್ಟ್ ಟೈಮ್ ಹೊರಟಿದ್ವಿ. ಸೀಟಿಂಗ್ ಅರೇಂಜ್ಮೆಂಟ್ಸ್ ಆಯಿತು. ನೆಕ್ಸ್ಟ್ ಫ್ಲೈಟ್ ಹೊರಡೋ ಟೈಮ್ ಆಯಿತು. ಎಲ್ಲರ ಹತ್ರ ಹಾಯ್ ಹೇಳ್ಸ್ಕೊಂಡು ಬಂದಿದ್ದೆ. ಸೊ ಗೈಸ್ ಇವಾಗ ಎಂಟ್ರಿ ಆಗಿದ್ದೀವಿ. ಸೀಟಿಂಗ್ ಆಗಿದೆ. 15C ಇತ್ತು ಬೋರ್ಡಿಂಗು. ಲೇಟ್ ಆಯಿತು ಸ್ವಲ್ಪ ಒಳಗೆ ಬರೋದ್ರಿಂದ. ಇವಾಗ ಒಳಗಡೆ ಬಂದಿದ್ದೀವಿ. ಅಮ್ಮ ಬ್ಯಾಗ್ ಎತ್ತಿಕ್ತಾ ಇದ್ದಾರೆ. ಸೀಟಿಂಗ್ ಆಗಿದೆ. 5 hours ಜರ್ನಿ ಅಂತ ಇಲ್ಲಿಂದ ವಾರಣಾಸಿಗೆ. ಸೊ ಹೋಗೋಣ. ಸೊ ಗೈಸ್ ಇವಾಗ ವಾರಣಾಸಿಗೆ ರೀಚ್ ಆಗಿದ್ದೀವಿ. ಏರಿಂದ ಲೈಕ್ ಫ್ಲೈಟಿಂದ ಇಳಿದು ಈಚೆ ಬಂದಿದ್ದೀವಿ. ಹೋಗ್ಬಿಟ್ಟು ಲಗೇಜ್ ಕಲೆಕ್ಟ್ ಮಾಡಬೇಕು. ಲಗೇಜ್ ಕಲೆಕ್ಟ್ ಮಾಡೋಕ್ಕೆ ಕೆಳಗಡೆ ಬಂದಿದ್ದೀವಿ. ಎಲ್ಲ ಇದ್ದಾರೆ. ನಾವು ಹೋಗ್ಬಿಟ್ಟು ಇವಾಗ ಲಗೇಜ್ ಕಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಗೈಸ್ ಲಗೇಜ್ ಸಿಕ್ಕಿದೆ. ನನಗೆ ಸಿಕ್ತು, ನಮ್ಮ ಅಮ್ಮಂಗೆ ಇನ್ನೂ ಸಿಕ್ಕಿಲ್ಲ. ಅವ್ರು ಕಾಯ್ತಾ ಇದ್ದಾರೆ ಇನ್ನೂ ಲಗೇಜ್ಗೋಸ್ಕರ. ಸೊ ಗೈಸ್ ಆಂಟಿ ಇವಾಗ ನೀವು ವಾರಣಾಸಿಗೆ ಬಂದಿದ್ದೀರಾ? ಹೌದು. ಫಸ್ಟ್ ಟೈಮಾ? ಫಸ್ಟ್ ಟೈಮ್. ಹೇಗೆ ಅನಿಸ್ತಿದೆ ನಿಮಗೆ ಬಂದಿರೋದು? ಚೆನ್ನಾಗಿದೆ. ಫ್ಲೈಟಲ್ಲಿ ಬಂದಂಗೆ ಕಾಣಿಸ್ಲಿಲ್ಲ. ಓಕೆ, ಚೆನ್ನಾಗಿದೆ, ಖುಷಿಯಾಗಿದೆ. ಇನ್ನೊಂದ್ಸಲ ಬರಬೇಕು ಅನ್ನಿಸ್ತಾ ಇದೆ. ಇನ್ನೊಂದ್ಸಲ ಹಾಂ, ಫಸ್ಟ್ ಟೈಮ್ ಫ್ಲೈಟ್. ಹೌದು, ಹೌದು. ಯಾವ ಥರ ಇತ್ತು ಎಕ್ಸ್ಪೀರಿಯನ್ಸ್ ನಿಮ್ಮದು ಫ್ಲೈಟ್? ಚೆನ್ನಾಗಿತ್ತು ಸರ್, ತುಂಬ ಖುಷಿ ಆಯಿತು. ಏನು ಅಷ್ಟು ಭಯ ಏನಾಗಲಿಲ್ಲ. ಬಸ್ಸಲ್ಲಿ ಬಂದಂಗೆ ಆಯಿತು. ಇವಾಗ ಏನು ಸೌಂಡ್ ಏನಿಲ್ಲ. ಹೌದು. ಸೊ ಗೈಸ್ ಬ್ರೋ ಇವಾಗ ಟ್ರಾಲಿಲಿ ಬರ್ತಿದ್ದಾರೆ. ಹೇಗನ್ಸ್ತಿದೆ ಬ್ರೋ? ಹೇಗನ್ಸ್ತಿದೆ ಟ್ರಾಲಿ ಬರ್ತಿದೆ? ಪರವಾಗಿಲ್ಲಪ್ಪ, ಚೆನ್ನಾಗೈತೆ, ಕಂಫರ್ಟು. ತಳ್ತಿರೋರ್ಗೆ ಹೇಗಿದೆ ಅಂತ ಫೀಲ್ ಕೇಳೋಣ. ತುಂಬ ಸುಸ್ತಾಗ್ತಿದೆ ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಇದ್ದಿದ್ದಕ್ಕೆ ಏನು ಅನಿಸ್ಲಾ ಇಲ್ಲ. ಫುಲ್ ಕೋಲ್ಡ್ ಆಗಿತ್ತು. ಇವಾಗ ಬಿಸಿಲಿಗೆ ಈಚೆ ಬರ್ತಿದ್ದಂಗೆ ಫುಲ್ ಯಾವ ಥರ ಅನಿಸ್ತಿದೆ ಅಂದರೆ ಫುಲ್ಲು ಬಿಸಿಲು. ಯಾವ ಥರ ಅಂದರೆ ಸುಟ್ಟು ಹೋಗ್ತಾ ಇದ್ದೀವಿ ತುಂಬ. ಆ ರೇಂಜಿಗೆ ಐತೆ ಬಿಸಿಲು ಇಲ್ಲಿ. ಹೋಗ್ತಾ ಇದ್ದೀವಿ. ಸೊ ಗೈಸ್ ಫಸ್ಟ್ ಟೈಮ್ ಫಾರ್ ವಾರಣಾಸಿ ಆನ್ ಫ್ಲೈಟ್. ಇವಾಗ ಏರ್ಪೋರ್ಟಿಂದ ಚೆಕ್ಔಟ್ ಆಗಿದ್ದೀವಿ. ನಮ್ಮಮ್ಮ ಇಲ್ಲಿ ಲಗೇಜ್ ತೊಳ್ಕೊಂಬರ್ತಾವ್ರೆ. ಹೇಗನ್ನಿಸ್ತಿದೆ ಅಮ್ಮ ಫೀಲ್? ಸಿಕ್ಕಾಪಟ್ಟೆ ಬಿಸಿಲು. AC ಥರ ಬಿಸಿಲು ಹೊಡಿತೈತೆ. AC ಥರ ಬಿಸಿಲು ಹೊಡಿತೈತೆ. ಏನು ಮಾತಾಡ್ತಾರೆ ನೋಡ್ರಿ, ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತಾರಲ್ವ. ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನಾನು ಬಿಡಲ್ಲ. ನನ್ನ ಕೋಪ ನಿಂಗೆ ಗೊತ್ತಿಲ್ಲ. ತುಂಬ ಅಷ್ಟು ಬಿಸಿಲು. ಇವ್ನು ಯಾವನ ಸೆಡೆ ನನ್ನ ಮಗ. ಸೊ ಗೈಸ್ ಇವಾಗ ಆಯಿತು, ರೆಡಿಯಾಗಿದ್ದೀವಿ. ರೂಮ್ಗೆ ಬಂದ್ವಿ ಎಲ್ಲ. ಲೈಕ್ ಇನ್ನು ನಾನು ಫ್ರೆಶಪ್ ಆಗಿಲ್ಲ. ಊಟ ಕರೀತಾ ಇದ್ದಾರೆ. ಊಟ ಮುಗಿಸ್ಕೊಂಬಂದು ಫ್ರೆಶಪ್ ಆಗೋಣ. ಅಮ್ಮ ಫ್ರೆಶಪ್ ಆದರು. ಸೊ ಹೋಗೋಣ, ಕರೀತಾ ಇದ್ದಾರೆ. ಊಟಕ್ಕೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಹೋಗೋಣ ಊಟಕ್ಕೆ. ಹೇಗಿದೆ ಡ್ರಿಫ್ಟ್? ಚೆನ್ನಾಗಿದೆ. ಕಮೆಂಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಗೈಸ್ ಲಿಫ್ಟು ಸೈಕ್ ಮಾಡ್ತೈತೆ. 5th ಫ್ಲೋರ್ ಗೊತ್ತಿದ್ರೆ ಫಸ್ಟ್ ಫ್ಲೋರಿಂದ ಗ್ರೌಂಡ್ ಫ್ಲೋರ್ಗೆ ಹೋಯ್ತಾಯಿದೆ. ಸೆಕೆಂಡ್ ಫ್ಲೋರ್ ಇದ್ವಿ, ಫಸ್ಟ್ ಫ್ಲೋರ್ಗೆ ಬಂತು. ಇವಾಗ ಗ್ರೌಂಡ್ ಫ್ಲೋರು. ಸೊ ಗೈಸ್ ಇವಾಗ ಊಟ ಆಯಿತು. ಊಟ ತಿಂದಿದ್ದೀವಿ. ಚಪಾತಿ, ಸಾಗು, ಅನ್ನ ಸಾಂಬಾರು, ಪಾಯಸ. ನಾನು ಜಾಸ್ತಿ ಮಜ್ಜಿಗೆ ಕುಡಿದೆ. ಲೈಕ್ ಅನ್ನ ಸಾಂಬಾರು ತಿನ್ನಲಿಲ್ಲ. ಸಮ್ಮರ್ ಅಲ್ವಾ, ತುಂಬ ಹೀಟ್ ಇತ್ತು. ಸೊ ಅದಕ್ಕೆ ತಿನ್ನೋಕೆ ಹೋಗಲಿಲ್ಲ. ಬರೀ ಚಪಾತಿ ತಿಂದೆ. ಕೇಳೋಣ ರಿಯಾಕ್ಷನ್ ಯಾವ ಥರ ಇತ್ತು, ಹೆಂಗೆ ಊಟ ಅಂತ. ಹೋಗೋಣ ಬನ್ನಿ. ಬ್ರೋ ಊಟ ಯಾವ ಥರ ಇತ್ತು? ಊಟ ತುಂಬ ಚೆನ್ನಾಗಿತ್ತು. ಬಟ್ ಈ ಬಿಸಿಲು ತಡ್ಕೊಳಕ್ಕಾಗ್ತಿಲ್ಲ ನಮಗೆ. ಸಿಕ್ಕಾಪಟ್ಟೆ ತಲೆನೋಯ್ತಾರೆ. ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ನನಗೂ ತಲೆ ಇದೆ ಅಂತ. ಓಕೆ, ಊಟ ಯಾವ ಥರ ಇದೆ? ಸೌತ್ ಇಂಡಿಯನ್ ಮೀಲ್ಸ್ ಕೊಟ್ಟರು, ಚೆನ್ನಾಗಿದೆ. ಬಟ್ ಬಿಸಿಲು ಯಾವ ಥರ ಇದೆ? ಬಿಸಿಲು 41 ಡಿಗ್ರಿ, ಭಾಳ ಬಿಸಿಲು, ತಡಿಯೋಕ್ಕಾಗ್ತಾ ಇಲ್ಲ. ಅಯ್ಯೋ, ನಾನು ಸತ್ತೋಯ್ತೀನಿ ಕಣಣ್ಣ. ಇವಾಗ ರೂಮ್ಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ 3:30ಗೆ ಹೊರಡೋಣ. ಸೊ ಗೈಸ್ ಇವಾಗ ರೂಮಲ್ಲಿ ಬಿಟ್ಟು ವಾರಣಾಸಿಗೆ ಹೊರಟಿದ್ದೀವಿ. ಫ್ರೆಶಪ್ ಆಯಿತು. ಊಟ ಮಾಡಿಬಿಟ್ಟು 1 hour ಬ್ರೇಕ್ ಕೊಟ್ಟಿದ್ರು. 1 hour ಬ್ರೇಕಲ್ಲಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನಾನು ಎಡಿಟಿಂಗ್ ಮಾಡಿಕೊಂಡೆ.
ಇವಾಗ ಹೊರಟಿದ್ದೀವಿ ವಾರಣಾಸಿ. ಸೊ ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ. ಸೊ ಗೈಸ್ ಇವಾಗ ನಮೋಘಟ್ಟಿಗೆ ಬಂದಿದ್ದೀವಿ. ನಮೋಘಟ್ ಈ ಹೆಸರು ಏನು ಸ್ಪೆಷಲ್ ಅಂತ ಅಂದರೆ, ನಮೋಘಟ್ ಲೈಕ್ ನಮೋ, ನಾ ಅಂದರೆ ನರೇಂದ್ರ, ಮೋ ಅಂದರೆ ಮೋದಿ, ಅದೇ ಅಂತ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹೆಸರು ಸ್ಪೆಷಲ್. ಇಲ್ಲಿ ಗೈಡ್ ಎಲ್ಲ ಅದೇ ಹೇಳ್ತವ್ರೆ, ನರೇಂದ್ರ ಮೋದಿ ಘಟ್ ಅಂತ ಇದ್ರ ಹೆಸರು. ನಮೋಘಟ್, ನರೇಂದ್ರ ಮೋದಿ ಘಟ್. ಬಿಸಿಲು 4 ಗಂಟೆಗೂ ಹೆವಿ ಹೊಡಿದೆ, ಇಲ್ಲಂತೂ ಕೇಳಂಗೆ ಇಲ್ಲ. ತುಂಬ ಅಂದರೆ ತುಂಬ ಬಿಸಿಲಿದೆ ಇಲ್ಲಿ, ಹೆವಿ ಬಿಸಿಲಿದೆ ಇಲ್ಲಿ. ಜನನೂ ಅಷ್ಟೊಂದೇನಿಲ್ಲ ಲೈಕ್ ಓಕೆ, ಬಟ್ ಬಿಸಿಲಂತೂ ಕೇಳಂಗಿಲ್ಲ, ಹೆವಿ ಹೀಟ್ ಹೊಡಿತಾ ಇದೆ. ಇದು ಹೊಸ ಪ್ಲೇಸ್ ಅಂದ್ಕೊತೀನಿ, ನರೇಂದ್ರ ಮೋದಿ ಘಟ್ ಅಂತ ಹೆಸರು ಮಾಡಿದ್ದಾರೆ ಇದ್ರ ಹೆಸರು. ಫುಲ್ ವಿಚಿತ್ರವಾಗೈತಿ ಪ್ಲೇಸ್ ಅಂತೂ. ಸೊ ಗೈಸ್ ಇವಾಗ ಬೋಟಲ್ಲಿ ಗಂಗಾ ಆರತಿಗೆ ಹೋಗ್ತಾ ಇದ್ದೀವಲ್ಲ, ಲೈಫ್ ಜಾಕೆಟ್ಸ್ ಕೊಟ್ಟಿದ್ದಾರೆ ಎಲ್ರಿಗೂ. ನಾನು ಸಂತೋಷ್ ಬ್ರೋ ಕೂತಿದ್ದೀವಿ. ಸಂತೋಷ್ ಬ್ರೋ, ಏನು ಅನಿಸ್ತಿದೆ ನಿಮ್ಮ ಫಸ್ಟ್ ಟ್ರಿಪ್ ಫಾರ್? ಚೆನ್ನಾಗಿದೆ, ಸೆಕೆ ಒಂದು ತಡಿಯೋಕ್ಕಾಗ್ತಿದೆ ಅಷ್ಟೇ. ತುಂಬ ಹೀಟ್ ಅಂತೀರಾ? 42 ಡಿಗ್ರಿ ಇದೆ, ತಡಿಯೋಕ್ಕಾಗ್ತಾ ಇದೆ ಸೆಕೆ. ಅದು ಗೈಸ್ ಫುಲ್ಲು ಹೀಟು, ಬೆಳಗಿಂದ ತುಂಬ ಅಂದರೆ ತುಂಬ ಹೀಟ್ ಇದೆ ಇಲ್ಲಿ. ಲೈಕ್ 4 ಗಂಟೆ ಆಯಿತು, ಮಧ್ಯಾಹ್ನ ಥರ ಬಿಸಿಲು ಹೊಡಿತಾ ಇದೆ ಇಲ್ಲಿ, ಅಲ್ವಾ ಬ್ರೋ? ಲೈಕ್ ಫುಡ್ಡು ಎಲ್ಲ ಲೈಕ್ ಓಕೆ ಚೆನ್ನಾಗಿದೆ, ಬಟ್ ಬಿಸಿಲು ಮಾತ್ರ ತುಂಬ ಇದೆ. ಸಮ್ಮರ್ ಸೀಸನಲ್ಲಂತೂ ನಾವು ಟ್ರಿಪ್ ಮಾಡೋಕ್ಕೆ ಸೀರಿಯಸ್ ಆಗೋಲ್ಲ. ಸೊ ಗೈಸ್ ಈ ಗಂಗಾ ಆರತಿ ಬಗ್ಗೆ ಬ್ರೋ ಒಂದು ಸ್ವಲ್ಪ ಹೇಳ್ತಾರೆ, ಇನ್ಸ್ಟ್ರಕ್ಷನ್ಸ್ ಲೈಕ್ ಯಾವ ಥರ ಇತ್ತು ಹೆಂಗೆ ಅಂತ ಕೇಳಿ. ಹಿಂದೆ ರಾಜರ ಕಾಲದ ಪಶ್ಚಿಮದ ಭಾಗನ ಪ್ಯೂರ್ ಅಂತ ನಂಬೋರು, ಅದಕ್ಕೆ ಈ ಕಡೆ ಮಾತ್ರ ಡೆವಲಪ್ ಮಾಡಿದ್ದಾರೆ. ಪೂರ್ವದ ಭಾಗ, ನದಿ ಪೂರ್ವ ತೀರ ನೋಡಿದ್ರೆ ನಿಮಗೆ ಏನೂ ಕಾಣಲ್ಲ. ನೋಡ್ಬೋದು ಈ ಕಡೆ ಮಾತ್ರ ಪೂರ್ತಿ ಎಲ್ಲ ಡೆವಲಪ್ ಆಗಿದೆ, ಆ ಕಡೆ ಏನೂ ಡೆವಲಪ್ ಆಗಿಲ್ಲ. ಫುಲ್ಲೆಲ್ಲ ಮರಳು. ಈಗೀಗ ಒಂದು ಸ್ವಲ್ಪ ಮನೆಗಳು ಎಲ್ಲ ಆಗ್ತಾ ಇದ್ದಾವಷ್ಟೇ, ಈಗ ಒಂದು 10-20 ವರ್ಷದಿಂದ ಆಗಿದ್ದಾವಷ್ಟೇ. ಸ್ವಲ್ಪ ಹತ್ರ ಬಂದಿದ್ದೀವಿ ಇವಾಗ. ಅಲ್ಲೊಂದು ಮಸ್ಜಿದ್ ಇದೆ, ಅದು ನನಗೂ ಅಷ್ಟೊಂದು ಗೊತ್ತಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ಬಂದಿರೋದು. ಸೊ ಬ್ರೋ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಲೈಕ್ ಏನು ಯಾವ ಥರ ಅದು ಏನೇನು ಹೆಂಗೆ ಅಂತ ನನಗೂ ಗೊತ್ತಿಲ್ಲ, ತಿಳ್ಕೊಳ್ಳೋಣ ಬನ್ನಿ. ಅಲ್ಲಿ ಮಸೀದಿ ಇದೆ ನೋಡಿ, ಮುಂಚೆ ಇದ್ರೆ ಅದ್ರ ಸುತ್ತಮುತ್ತ ಎಲ್ಲ ಎನ್ಕ್ರೋಚ್ ಆಗಿದ್ದ ಜಾಗ, ಈಗ ವಿಶ್ವನಾಥ್ ಕಾರಿಡಾರ್ ಅಂತ ಹೇಳಿ ಮಾಡಿ ಟೆಂಪಲ್ಗೆ ಡೈರೆಕ್ಟ್ ಗಂಗಾ ನದಿಯಿಂದ ಸ್ನಾನ ಮಾಡಿದ್ರೆ ಟೆಂಪಲ್ಗೆ ಡೈರೆಕ್ಟ್ ನಡ್ಕೊಂಡು ಹೋಗ್ಬೋದು, ಆ ರೀತಿ ರೂಟ್ ಮಾಡಿದ್ದಾರೆ ಅದ್ರ ಸುತ್ತ. ನೋಡ್ಬೋದು ಇದೇ ಗಂಗಾ ನದಿ, ವಾರಣಾಸಿ ತೀರ. ಗೈಸ್ ನಾವೇನಾದರೂ ಕಣ್ಣು ಬಿಟ್ಕೊಂಡಿದ್ರೆ ಈ ಥರ ಆರಾಮಾಗಿರ್ತೇವೆ, ಬಟ್ ಏನಾದರೂ ಕಣ್ಣು ಮುಚ್ಚಿದ್ರೆ ನೋಡಿ ಅದೇ ಪರಿಸ್ಥಿತಿ ಎಲ್ರಿಗೂ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ. ಸೊ ಗೈಸ್ ಇವಾಗ ಗಂಗೆಯಲ್ಲಿ ಸ್ನಾನ ಮುಗಿಸ್ಕೊಂಡು ಇವಾಗ ಒಂದು ರೌಂಡ್ ಎಲ್ಲ ಘಾಟ್ಸ್ ನೋಡಿಕೊಂಡು ನೆಕ್ಸ್ಟ್ ಇವಾಗ ಗಂಗಾ ಆರತಿಗೆ ಹೊರಟಿದ್ದೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ಗಂಗಾ ಆರತಿ ಹೆಂಗಿರುತ್ತೆ, ಫಸ್ಟ್ ಟೈಮ್ ಲೈಫಲ್ಲಿ ಗಂಗಾದಲ್ಲಿ ಮುಳುಗಿದ್ರೆ ಪಾಪ ಎಲ್ಲ ಕಳೆಯುತ್ತೆ ಅಂತ ಹೇಳಿದ್ದಾರೆ, ನೋಡೋಣ. ಸುಳ್ಳು ನಿಜಾನ ಅದೆಲ್ಲ ಗೊತ್ತಿಲ್ಲ, ಬಟ್ ಮುಳುಗಿದ್ದೀವಿ. ಸೊ ಗೈಸ್ ಗಂಗಾ ಆರತಿ ಹತ್ರ ಬಂದಿದ್ದೀವಿ, ಫುಲ್ಲು ರಶ್ ಇದೆ, ನೀವು ನೋಡ್ಬೋದು ಎಷ್ಟು ರಶ್ ಇದೆ. ಅಲ್ಲೇ ನಡೆಯೋದು ಗಂಗಾ ಆರತಿ, ಅಂಬ್ರೆಲಾ ಟೈಪಲ್ಲಿ ಇದೆಯಲ್ಲ ಅಲ್ಲೇ ಸ್ಟಾರ್ಟ್ ಆಗುತ್ತೆ. 2 ಕಡೆ ಇದೆ, ಅಲ್ಲೊಂದು ಕಡೆ ಮತ್ತು ಇಲ್ಲೊಂದು ಕಡೆ. ಕಾಯ್ತಾ ಇದ್ದೀವಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನಮಗೂ ಗೊತ್ತಿಲ್ಲ. ಸೊ ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್. ಸೊ ಗೈಸ್ ಗಂಗಾ ಆರತಿ ಸ್ಟಾರ್ಟ್ ಆಗಿದೆ, ಇವಾಗ ಪ್ರೇ ಮಾಡ್ತಿದ್ದಾರೆ. ಸಮಥಿಂಗ್ ಏನೋ ಭಜನ್ ನಡೀತಾ ಇದೆ, ನೀವು ಅಲ್ಲಿ ನೋಡ್ಬೋದು. ಅಲ್ಲಿ ಶೋ ವೆಯ್ಟ್, ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಮಾಡಿ. ನೀವು ಅಲ್ಲಿ ನೋಡ್ಬೋದು ಸಮಥಿಂಗ್ ಭಜನ್ ಟೈಪ್ ನಡೀತಾ ಇದೆ, ಕ್ಲಾರಿಟಿ ಇಲ್ಲ ಅಷ್ಟೊಂದು, ಸೊ ಸಾರಿ ಅಷ್ಟೊಂದು ಕ್ಲಿಯರಾಗಿ ತೋರ್ಸೋಕ್ಕಾಗಲಿಲ್ಲ. ಕರೆಕ್ಟಾಗಿ ಮೈನ್ ಆರತಿ ಸ್ಟಾರ್ಟ್ ಆದಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಒಳ್ಳೆ ಕೋಆರ್ಡಿನೇಷನ್ ಒಂದಿಗೆ ಸಖತ್ತಾಗಿ ಪೂಜೆ ಮಾಡ್ತಿದ್ದಾರೆ, ನೋಡಿ ಎಂಜಾಯ್ ಮಾಡಿ. ಸೊ ಗೈಸ್ ಇವಾಗ ನೀವು ನೋಡ್ಬೋದು ಗಂಗಾ ಆರತಿ ಸ್ಟಾರ್ಟ್ ಆಗಿದೆ, ಇನ್ನೂ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಷ್ಟೊಂದು. ಲೈಕ್ ಇವಾಗ ಊದ್ಗಡ್ಡಿಯಲ್ಲಿ ಬೆಳಗ್ತಾ ಇದ್ದಾರೆ, ನೆಕ್ಸ್ಟ್ ಮಂಗಳಾರತಿ ಮಾಡ್ತಾರೆ. ಕೆಳಗಡೆ ಬುಡ್ಕೆ ಲೈಕ್ ಅದ್ರ ಸೌಂಡ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಇದಾಗಿದ ತಕ್ಷಣ ಗಂಗಾ ಆರತಿ ಸ್ಟಾರ್ಟ್ ಆಗುತ್ತೆ. ಇದು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಆಗಿದ ತಕ್ಷಣ ಕಂಟಿನ್ಯೂ ಮಾಡ್ತೀನಿ.
ಸೊ ಗೈಸ್ ಇವಾಗ ನೋಡ್ಬೋದು ಗಂಗಾ ಆರತಿ ನಡೀತಾ ಇದೆ. ತುಂಬ ಅಂದರೆ ತುಂಬ ಜನ ಇದ್ದಾರೆ. ಇದೊಂಥರ ನೋಡೋಕ್ಕೆ ಪುಣ್ಯ ಹಿಂಗಂದರೆ ಒಂಥರ ಸಖತ್ತಾಗಿದೆ ಮಾತ್ರ ಇಲ್ಲಿ ನೋಡೋಕ್ಕೆ. ಸೊ ಗೈಸ್ ಫೈನಲಿ ಗಂಗಾ ಆರತಿ ಮುಗೀತು. ಲೈಕ್ ಬೆಳಗ್ಗೆ 3 ಗಂಟೆಗೆ ದರ್ಶನ ಇದೆ ಕಾಶಿಲಿ. ಅವಾಗ ಹೊರಡ್ತೀವಿ. ಇವಾಗ ರೂಮಿಗೆ ಬಂದಿದ್ದೀವಿ, ಊಟ ಎಲ್ಲ ಆಯಿತು. ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀವಿ. ಫುಲ್ಲು ಸೆಕೆ ಹೆಂಗೆ ಕೀಳ್ತೈತೆ ನೋಡ್ರಿ, ಡ್ರಾಪ್ಲೆಟ್ಸ್ ಆಗಿಬಿಟ್ಟೈತೆ. ತುಂಬ ಅಂದರೆ ತುಂಬ ಸೆಕೆ ಇದೆ. ಸೊ ಇವತ್ತಿಗೆ ಇಷ್ಟೇ. ನಾಳೆ 3 ಗಂಟೆಗೆ ಕಾಶಿ ಇದೆ, ಅಲ್ಲಿ ಸಿಗೋಣ. ಸೊ ಬಾಯ್.